ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಕಳೆದ ಹಲವು ದಶಕಗಳಿಂದ ಇಡೀ ಜಗತ್ತು ಮತ್ತು ಭಾರತ ಎದುರಿಸುತ್ತಿದ್ದಂಥ ದೊಡ್ಡ ಸವಾಲೆಂದರೆ ಅದು ಜನಸಂಖ್ಯಾ ಸ್ಫೋಟ. ಆದರೆ ಈಗ ಕಾಲ ಬದಲಾಗಿದೆ. ಜನಸಂಖ್ಯೆ ಹೆಚ್ಚಳದ ಆತಂಕದ ನಡುವೆಯೇ ಈಗ ಮತ್ತೊಂದು ಭೀಕರ ಜಾಗತಿಕ ಸವಾಲು ಎದುರಾಗಿದೆ. ಅದುವೇ ಕುಸಿಯುತ್ತಿರುವ ಜನನ ಪ್ರಮಾಣ. ಹೌದು, ಭಾರತ ಸೇರಿದಂತೆ ವಿಶ್ವದಾದ್ಯಂತ ಜನನ ಪ್ರಮಾಣ ಗಣನೀಯವಾಗಿ ಕುಸಿಯುತ್ತಿದೆ. ಇದು ಭವಿಷ್ಯದ ಆರ್ಥಿಕತೆ ಮತ್ತು ಉದ್ಯೋಗಿ ಶಕ್ತಿಯ ಮೇಲೆ ದೊಡ್ಡ ಹೊಡೆತ ನೀಡುವಂತ ಮುನ್ಸೂಚನೆ ನೀಡಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಜಗತ್ತಿನಾದ್ಯಂತ ದಶಕಗಳಿಂದಲೂ ಕೂಡ ಸರ್ಕಾರಗಳು ಜನಸಂಖ್ಯಾ ನಿಯಂತ್ರಣಕ್ಕೆ ಒತ್ತು ನೀಡಿದ್ದವು. ಕುಟುಂಬ ಯೋಜನೆಯೇ ಪ್ರಮುಖ ಗುರಿಯಾಗಿತ್ತು. ಆದರೆ ಇಂದು ಚಿತ್ರಣ ಉಲ್ಟಾ ಆಗಿದೆ. ಏಷ್ಯಾ, ಯುರೋಪ್ ಹಾಗೂ ಅಮೆರಿಕ ಖಂಡಗಳಲ್ಲಿ ಜನನ ಪ್ರಮಾಣ ತೀವ್ರವಾಗಿ ಕುಸಿಯುತ್ತಿದೆ. ತಜ್ಞರ ಪ್ರಕಾರ ಒಂದು ದೇಶದ ಜನಸಂಖ್ಯೆ ಸ್ಥಿರವಾಗಿರಲು ಮಹಿಳೆಯೊಬ್ಬರ ಸರಾಸರಿ ಹೆರಿಗೆ ಪ್ರಮಾಣ 2.1 ಇರಬೇಕು. ಇದನ್ನ ರಿಪ್ಲೇಸ್ಮೆಂಟ್ ಲೆವೆಲ್ ಎನ್ನಲಾಗುತ್ತದೆ. ಆದರೆ ಪ್ರಸ್ತುತ ಭಾರತದ ಫರ್ಟಿಲಿಟಿ ರೇಟ್ 1.9ಕ್ಕೆ ಕುಸಿದಿದೆ. ಅದರಲ್ಲೂ ಉತ್ತರ ಭಾರತಕ್ಕೆ ಹೋಲಿಸಿದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇದು ತೀರಾ ಕಡಿಮೆಯಾಗಿದೆ. ಸದ್ಯಕ್ಕೆ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶವಾಗಿದ್ದರೂ ಕೂಡ ಭವಿಷ್ಯದಲ್ಲಿ ಇದು ತೀವ್ರ ಕುಸಿತ ಕಾಣಲಿದೆ ಎನ್ನುತ್ತಾರೆ ತಜ್ಞರು. ಈ ಬಿಕ್ಕಟ್ಟು ಕೇವಲ ಭಾರತದ್ದಲ್ಲ. ವಿಶ್ವದ 3/2 ದೇಶಗಳಲ್ಲಿ ಜನನ ಪ್ರಮಾಣ ಮಿತಿಮೀರಿ ಕುಸಿದಿದೆ. ಏಷ್ಯಾ ಮತ್ತು ಅಮೆರಿಕ ಖಂಡಗಳಲ್ಲಿ ಇದು 1.7ರಷ್ಟಿದ್ದರೆ ಯುರೋಪ್ನಲ್ಲಿ ಕೇವಲ 1.4ರಷ್ಟಿದೆ. ವಿಶೇಷವಾಗಿ ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಚೀನಾದಂತಹ ದೇಶಗಳು ಮಕ್ಕಳಿಲ್ಲದೆ ಭೀಕರ ಜನಸಂಖ್ಯಾ ಬಿಕ್ಕಟ್ಟನ್ನು ಎದುರಿಸುತ್ತಿವೆ. ಹಾಗಾದ್ರೆ ಜಗತ್ತಿನಲ್ಲಿ ಜನನ ಪ್ರಮಾಣ ಇಷ್ಟೊಂದು ಕುಸಿಯಲು ಕಾರಣವೇನು? ತಜ್ಞರು ಇದಕ್ಕೆ ಹಲವು ಪ್ರಮುಖ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳನ್ನು ನೀಡ್ತಾರೆ. ಮಹಿಳೆಯರಲ್ಲಿ ಉನ್ನತ ಶಿಕ್ಷಣ ಮತ್ತು ಉದ್ಯೋಗದ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ತಡವಾದ ವಿವಾಹ ಹಾಗೂ ತಡವಾಗಿ ಮಗು ಪಡೆಯುವ ನಿರ್ಧಾರಗಳು ಹೆಚ್ಚುತ್ತಿವೆ. ನಗರಗಳಲ್ಲಿ ಮನೆ ಬಾಡಿಗೆ, ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ವೆಚ್ಚ ಗಗನಕ್ಕೇರಿದೆ. ಆರ್ಥಿಕ ಹೊರೆಯಿಂದಾಗಿ ಯುವ ದಂಪತಿಗಳು ಒಂದೇ ಮಗುವಿಗೆ ಸೀಮಿತವಾಗ್ತಿದ್ದಾರೆ ಅಥವಾ ಮಕ್ಕಳೇ ಬೇಡ ಎನ್ನುತ್ತಿದ್ದಾರೆ. ಹಳೆ ಕಾಲದಲ್ಲಿ ಶಿಶು ಮರಣ ಪ್ರಮಾಣ ಹೆಚ್ಚಿದ್ದರಿಂದ ಜನರು ಹೆಚ್ಚು ಮಕ್ಕಳನ್ನ ಹೆರ್ತಿದ್ರು. ಆದರೆ ಇಂದು ವೈದ್ಯಕೀಯ ತಂತ್ರಜ್ಞಾನ ಮುಂದುವರೆದಿದ್ದು ಮಕ್ಕಳ ಬದುಕುಳಿಯುವ ದರ ಹೆಚ್ಚಿರೋದ್ರಿಂದ ಸಹಜವಾಗಿಯೇ ಕುಟುಂಬದ ಗಾತ್ರ ಚಿಕ್ಕದಾಗಿದೆ. ಇದರ ಪರಿಣಾಮವೇನು ಗೊತ್ತಾ? ಜನನ ಪ್ರಮಾಣ ಕುಸಿತ ಅಂದರೆ ಭವಿಷ್ಯದಲ್ಲಿ ದುಡಿಯುವ ಯುವಕರ ಸಂಖ್ಯೆ ಕಡಿಮೆಯಾಗಲಿದೆ. ಮತ್ತೊಂದೆಡೆ ವಯಸ್ಸಾದ ವೃದ್ಧರ ಸಂಖ್ಯೆ ಹೆಚ್ಚಾಗಲಿದೆ. ಇದು ದೇಶದ ಆರ್ಥಿಕತೆ, ಆರೋಗ್ಯ ವ್ಯವಸ್ಥೆ ಮತ್ತು ಪೆನ್ಷನ್ ಯೋಜನೆಗಳ ಮೇಲೆ ಭಾರೀ ಒತ್ತಡ ಸೃಷ್ಟಿಸಲಿದೆ. ಜಪಾನ್ ದೇಶ ಈಗಾಗಲೇ ಸಮಸ್ಯೆಯಿಂದ ತತ್ತರಿಸುತ್ತಿದ್ದು ಈಗ ಭಾರತವೂ ಇಂಥದ್ದೇ ಸವಾಲನ್ನು ಎದುರಿಸಲು ಸಜ್ಜಾಗಬೇಕಿದೆ. ಇದೇ ಕಾರಣಕ್ಕೆ ಇತ್ತೀಚೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಹೆಚ್ಚು ಮಕ್ಕಳನ್ನು ಹೊಂದಲು ಜನರಿಗೆ ಆರ್ಥಿಕ ಪ್ರೋತ್ಸಾಹ ಧನ ಘೋಷಿಸಿದ್ದಾರೆ. ರಾಜ್ಯದಲ್ಲಿ 3ನೇ ಮಗುವಿಗೆ 30,000 ರೂಪಾಯಿ ಹಾಗೂ 4ನೇ ಮಗುವಿಗೆ 40,000 ರೂಪಾಯಿ ನಗದು ಪ್ರೋತ್ಸಾಹಕ ನೀಡುವುದಾಗಿ ಹೇಳಿದ್ದಾರೆ. ಜನಸಂಖ್ಯೆ ತಗ್ಗಿಸಲು ಹೋರಾಡ್ತಿದ್ದಂತಹ ದೇಶದಲ್ಲಿ ಈಗ ಹೆಚ್ಚು ಮಕ್ಕಳನ್ನು ಹೆರಲು ಆಫರ್ ನೀಡುತ್ತಿರುವುದು ಜನಸಂಖ್ಯಾ ಸಮತೋಲನ ತಪ್ಪುತ್ತಿರುವುದಕ್ಕೆ ಸಾಕ್ಷಿ. ನೋಡಿದ್ರಲ್ಲ, ಒಂದು ಕಾಲದಲ್ಲಿ ಜನಸಂಖ್ಯೆಯನ್ನ ನಿಯಂತ್ರಿಸುವುದೇ ದೊಡ್ಡ ಸಾಹಸವಾಗಿತ್ತು. ಆದರೆ ಇಂದು ಮಕ್ಕಳನ್ನ ಹೆರುವುದೇ ಒಂದು ಸವಾಲಾಗಿ ಪರಿಣಮಿಸಿದೆ.
ಭವಿಷ್ಯದ ಯುವ ಭಾರತ ಮತ್ತು ಜಾಗತಿಕ ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ಸರ್ಕಾರಗಳು ಈಗಿನಿಂದಲೇ ಹೊಸ ನೀತಿಗಳನ್ನು ರೂಪಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಇದಾಗಿತ್ತು ಫೋಕಸ್ ಸ್ಟೋರಿ. ನೆಲ, ಜಲ, ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.